ಎಲ್ಲರಿಗೂ ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ಇಂತಹ ಕನಸುಗಳು ಬಿದ್ದರೆ ಪಕ್ಕ ನಿಮ್ಮ ಅದೃಷ್ಟ ಬದಲಾಗಿದೆ ಎಂದರ್ಥ. ಕನಸುಗಳು ಅರ್ಥ ಮಾಡಿಕೊಳ್ಳುವುದು ನಾವಂದುಕೊಂಡಷ್ಟು ಸುಲಭವಲ್ಲ. ಯಾಕೆಂದರೆ ನಾವು ಕಾಣುವ ಪ್ರತಿಯೊಂದು ಕನಸುಗಳು ಭವಿಷ್ಯದ ಬಗ್ಗೆ ಸೂಚನೆಯನ್ನು ನೀಡುತ್ತವೆ. ಅವುಗಳಲ್ಲಿ ಕೆಲವು ಶುಭ ಸೂಚನೆಯನ್ನು ನೀಡಿದರೆ ಇನ್ನೂ ಕೆಲವು ಅಶುಭ ಸೂಚನೆಗಳನ್ನು ನೀಡುತ್ತವೆ. ಸ್ವಪ್ನಶಾಸ್ತ್ರದಲ್ಲಿ ಕನಸುಗಳ ಪ್ರತಿಯೊಂದು ಅರ್ಥವನ್ನು ಉಲ್ಲೇಖಿಸಲಾಗಿದೆ. ನಿಮಗೆ ಒಳ್ಳೆಯ ಸಮಯ ಆರಂಭವಾಗುವ ಮೊದಲು ಕೆಲವೊಂದು ಕನಸುಗಳು ಬೀಳುತ್ತವೆ. ಸ್ವಪ್ನಶಾಸ್ತ್ರದ ಪ್ರಕಾರ ಇಂತಹ ಕನಸುಗಳು ಬಿದ್ದರೆ ನಿಮ್ಮ ಅದೃಷ್ಟದ ಬಾಗಿಲುಗಳು ತೆರೆದಂತೆ ಅರ್ಥ. ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಷನ್ಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಟಚ್ ಮಾಡಿ. ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ನಮಗೆ ಒಂದು ಕರೆ ಮಾಡಿ. ಮೊದಲನೆಯದಾಗಿ, ಕನಸಿನಲ್ಲಿ ಕಮಲದ ಹೂವು ಕಂಡರೆ. ನಿಮ್ಮ ಕನಸಿನಲ್ಲಿ ಕಮಲದ ಹೂವನ್ನು ನೋಡಿದರೆ ಅದು ನಿಮ್ಮ ಜೀವನದಲ್ಲಿ ಲಕ್ಷ್ಮೀ ದೇವಿಯ ಆಗಮನವಾಗುತ್ತದೆ ಎಂದರ್ಥ. ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಣೆಯಾಗುತ್ತದೆ. ಇದಲ್ಲದೆ ಅಂತಹ ಕನಸುಗಳು ಆರ್ಥಿಕ ಸಮಸ್ಯೆಗಳಿಂದ ನಿಮ್ಮನ್ನು ಮುಕ್ತಗೊಳಿಸುತ್ತವೆ. ಅಂತಹ ಕನಸುಗಳು ನಿಮ್ಮ ಆದಾಯದ ಇತರ ಮೂಲಗಳನ್ನು ಸೃಷ್ಟಿಯಾಗಲಿವೆ ಎಂಬುದನ್ನು ಕುರಿತು ಮಾಹಿತಿಯನ್ನು ನೀಡುತ್ತದೆ. ಇನ್ನು ಎರಡನೆಯದಾಗಿ, ಹಾಲಿನಲ್ಲಿ ಸ್ನಾನ ಮಾಡುವ ಕನಸು. ಒಬ್ಬ ವ್ಯಕ್ತಿಯು ಕನಸಿನಲ್ಲಿ ಹಾಲಿನಲ್ಲಿ ಸ್ನಾನ ಮಾಡುವುದನ್ನು ನೋಡಿದರೆ ಅದು ತುಂಬ ಮಂಗಳಕರವಾದ ಕನಸು ಎಂದು ಅರ್ಥ. ಅಂತಹ ಕನಸು ಕಾಣುವುದೆಂದರೆ ನೀವು ಕೆಲವು ದೊಡ್ಡ ಆರ್ಥಿಕ ಲಾಭವನ್ನು ಪಡೆಯಲಿದ್ದೀರಿ ಎಂಬುದಾಗಿ. ಅಂತಹ ಕನಸುಗಳು ನಿಮ್ಮ ಉತ್ತಮ ವೃತ್ತಿಜೀವನವನ್ನು ಸಹ ಸೂಚಿಸುತ್ತವೆ. ಸ್ವಪ್ನಶಾಸ್ತ್ರದ ಪ್ರಕಾರ ಅಂತಹ ಕನಸುಗಳು ನಿಮಗೆ ಪ್ರಗತಿಯ ಬಾಗಿಲುಗಳನ್ನು ತೆರೆಯುತ್ತದೆ. ನೀವು ಪ್ರಗತಿಯನ್ನು ಸಾಧಿಸಲು ಸಹ ಪ್ರಾರಂಭಿಸುತ್ತೀರಿ. ಅಂತಹ ಕನಸುಗಳು ನಿಮ್ಮ ಉತ್ತಮ ಆರ್ಥಿಕ ಸ್ಥಿತಿಯನ್ನು ಸಹ ಸುಧಾರಿಸುತ್ತವೆ. ಇನ್ನು ಮೂರನೆಯದಾಗಿ, ಕನಸಿನಲ್ಲಿ ಮಳೆಯನ್ನು ನೋಡುವುದು. ಸಾಮಾನ್ಯವಾಗಿ ಜನರು ತಮ್ಮ ಕನಸಿನಲ್ಲಿ ಮಳೆಯನ್ನು ನೋಡುತ್ತಾರೆ. ಸ್ವಪ್ನಶಾಸ್ತ್ರದ ಪ್ರಕಾರ ಅಂಥ ಕನಸುಗಳು ತುಂಬ ಮಂಗಳಕರವೆಂದು ಹೇಳಲಾಗುತ್ತದೆ. ಇಂಥ ಕನಸುಗಳು ಒಬ್ಬನನ್ನು ಶ್ರೀಮಂತನಾಗಿ ಮಾಡುತ್ತದೆ. ನೀವು ಅಂಥ ಕನಸನ್ನು ಹೊಂದಿದ್ದರೆ ನೀವು ಹಠಾತ್ ಆರ್ಥಿಕ ಲಾಭವನ್ನು ಪಡೆಯಲಿದ್ದೀರಿ. ನಿಮ್ಮ ಕೆಲವು ಹಳೆಯ ಹೂಡಿಕೆಗಳಿಂದ ನೀವು ಲಾಭವನ್ನು ಪಡೆಯುತ್ತೀರಿ ಎಂದು ಸಹ ಕನಸು ಸೂಚಿಸುತ್ತದೆ. ಇದಲ್ಲದೆ ಮಳೆಯನ್ನು ನೋಡುವುದು ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರೀತಿಯ ಸಂಗಾತಿಯನ ಆಗಮನವಾಗುತ್ತದೆ. ಇನ್ನು ನಾಲ್ಕನೆಯದಾಗಿ, ಕನಸಿನಲ್ಲಿ ಒಳ್ಳೆಯ ಆಹಾರ ಸೇವನೆ ಮಾಡುವುದು. ಕನಸಿನಲ್ಲಿ ಆಹಾರವನ್ನು ಸೇವಿಸುತ್ತಿರುವಂತಹ ಅಥವಾ ನಿಮ್ಮ ಕನಸಿನಲ್ಲಿ ಒಳ್ಳೆಯ ಆಹಾರವನ್ನು ಕಂಡರೆ ಸ್ವಪ್ನಶಾಸ್ತ್ರದ ಪ್ರಕಾರ ಅಂತಹ ಕನಸುಗಳು ನಿಮ್ಮ ಒಳ್ಳೆಯ ಸಮಯದ ಆರಂಭವನ್ನು ಸೂಚಿಸುತ್ತವೆ. ಅಂತಹ ಕನಸನ್ನು ನೋಡುವುದು ಎಂದರೆ ನೀವು ದೊಡ್ಡ ಪ್ರಮಾಣದ ಹಣವನ್ನು ಗಳಿಸಲಿದ್ದೀರಿ ಎಂಬುದನ್ನು ಹೇಳುತ್ತದೆ. ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಸಹ ಕೇಳಬಹುದು. ಅದಲ್ಲದೆ ಅಂತಹ ಕನಸುಗಳು ಮನಸ್ಸಿನಲ್ಲಿ ತೃಪ್ತಿಯ ಭಾವನೆಯನ್ನು ನೀಡುತ್ತವೆ. ಈ ಮೇಲಿನ ವಿಚಾರಗಳು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಂಡರೆ ನೀವು ಭಯಪಡುವ ಅವಶ್ಯಕತೆಯಿಲ್ಲ. ಬದಲಾಗಿ ಖುಷಿಯಿಂದ ಇರಿ. ಇಂತಹ ಕನಸುಗಳು ನಿಮ್ಮ ಅದೃಷ್ಟವನ್ನು ಬೆಳಗಲಿವೆ ಎಂಬುದರ ಕುರಿತು ಮಾಹಿತಿಯನ್ನು ನೀಡುತ್ತವೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ಬರುವ ನಮ್ಮ ನಂಬರ್ಗೆ ಕಾಲ್ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ. ಧನ್ಯವಾದಗಳು.